ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ KA01 ಮನೀಶ್. ಸ್ನೇಹಿತರೆ, ಇವತ್ತೇನು ಸೀನ್ಸ್ ಅಂದರೆ ಇವತ್ತು ನನ್ನ ಗಾಡಿ NS 200ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಅದರಲ್ಲಿರೋ ಪಾಸಿಟಿವ್ ನೆಗೆಟಿವ್ ಥಿಂಗ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಪಬ್ಲಿಕ್ ಫಿಗರ್ಗಳು ಕಡ್ರಿ ನೀವು. ಉಂಡ್ರು ಸುದ್ದಿ ಆಯ್ತದೆ, ಉಚ್ಚ ವೈದ್ರು ಸುದ್ದಿ ಆಯ್ತದೆ. ಸ್ನೇಹಿತರೆ, ಇದು ಬಂದು 1.2 ಲೀಟರ್ ಇಂಜಿನ್ನು. ಸೊ ಈ ಇಂಜಿನ್ ಬಗ್ಗೆ ನಿಮಗೆ ಹೇಳಬೇಕಂದ್ರೆ ಇದು ಸ್ಮೂತಾ ರಫಾ ಅಂತ ಕೇಳಿದ್ರೆ ಎರಡೂ ಅಲ್ಲ, ಮೀಡಿಯಂ ಅಂತ ಹೇಳ್ತೀನಿ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ಯಾಕಂದ್ರೆ ಒನ್ ಆಫ್ ದ ಬೆಸ್ಟ್ ಪವರ್ಫುಲ್ ಇಂಜಿನ್ ಇದು 2018 ಸೊ ಈ ಇಂಜಿನ್ಗೆ ನೀವು ಯಾವ ಆಯಿಲ್ ಹಾಕ್ಸ್ಬೇಕಂದ್ರೆ ಮೋಟೋಲ್ ಆಯಿಲ್ ಹಾಕ್ಸಿ, ಫುಲ್ಲಿ ಸಿಂಥೆಟಿಕ್ 100% ಸಿಂಥೆಟಿಕ್ ಆಯಿಲ್ ಹಾಕಿದ್ರೆ ಇಂಜಿನ್ ಅಂತೂ ನೆಕ್ಸ್ಟ್ ಲೆವೆಲ್ ಸ್ಮೂತ್ ಗುರು. ಬೇಕಾದ್ರೆ ಒಂದ್ಸಲ ಟೆಸ್ಟ್ ಮಾಡಿ ನೋಡಿ. ಸ್ನೇಹಿತರೆ, ಇದರಲ್ಲಿ ಪ್ಲಸ್ ಪಾಯಿಂಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಪ್ಲಸ್ ಪಾಯಿಂಟೇ ಇದ್ರ ಇಂಜಿನ್ ಕೆಪಾಸಿಟಿ. ಇಂಜಿನ್ನ ರೇವ್ ಮಾಡಿ ನೋಡಿಸ್ತೀನಿ ನಿಮಗೆ. ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಕೊಬೋದು. 2023 2024 ಮಾಡಲೆಲ್ಲ ಗಾಡಿನ ರೇವ್ ಮಾಡಿದ್ರೆ ಅಳುತ್ತೆ ಓ ಅಂತ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಮ್ದು ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ರೇವು ನೋಡಿ. ಹೆಂಗಿದೆ ಸೌಂಡು, ಓ ಅನ್ನುತ್ತೆ ಗಾಡಿ. ನೀನ್ ಕಲಾಸಿ ಪಾಳ್ಯ ಹೋಗಿ ಒಂದ್ ದೊಡ್ಡ ಹೂವಿನ ಹಾರ ತಗೋ. ನೀನ್ ಹೋಗಿ ಫ್ರೇಮ್ಗೆ ಆರ್ಡರ್ ಕೊಡು. ನೀನೇನು ಮುಖ ನೋಡ್ತಾ ಇದ್ದೆ ಬೋಳಿ ಮಗನೇ? ಅಣ್ಣಂದು ದೊಡ್ಡ ಫೋಟೋ ನೋಡಿ. ಈಗ ನೀವು 2016 18 ಲಾಸ್ಟ್ ಅನ್ಕೊಂತೀನಿ ಮಾಡಲೆಲ್ಲ. ಈ ಮಾಡಲೆಲ್ಲ ನಿಮಗೆ 18 ಲಾಸ್ಟ್. ಯಾಕಂದ್ರೆ ಇದು BS4 ಇಂಜಿನ್ನು. BS6 ಇಂಜಿನ್ ಎಲ್ಲ ಗೊತ್ತಲ್ಲ ನಿಮಗೆ, ಬಾಳು ಫುಲ್ಲು ಗೋಳು. ಯಾಕೆ ಸೊ ಅದಕ್ಕೆ ಇದರಲ್ಲಿರೋ ಪ್ಲಸ್ ಪಾಯಿಂಟ್ ಇದೊಂದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೀವು ಆಫ್ಟರ್ 7000 RPM ನಿಮಗೆ ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಆ್ಯನಲಾಗ್ ಮೀಟರು. ಈ ರೇವಿಂಗ್ ಮ್ಯಾಚು ನಿಮಗೆ 7 ಗಂಟೆ ಹೋದ್ಮೇಲೆ ನಿಮಗೆ ಈ ಗಾಡಿಯಲ್ಲಿ ಪವರ್ ಸಿಕ್ಕೋದು. ಡ್ಯೂಕ್ನ ಏನಕ್ಕೆ ಇಸ್ಕೊಂಡಿಲ್ಲ, NS ಏನಕ್ಕೆ ಇಸ್ಕೊಂಡ್ರಿ ಅಂತ ಕೇಳಿದ್ರೆ, ಡ್ಯೂಕ್ಗೂ ಇದಕ್ಕೂ ಕಂಪ್ಯಾರಿಸನ್ ಮಾಡಿದ್ರೆ ಅದು ನಿಮಗೆ ಬಾಳಿಕೆ ಬರಲ್ಲ ಡ್ಯೂಕು. ಓಕೆನಾ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದು ನಿಮಗೆ ಬಾಳಿಕೆ ನೋಡಿ. 6 ವರ್ಷ ಆಗಿದೆ ಗಾಡಿ, ಈಗಲೂ ಗನ್ನಿದ್ದಂಗೆ ಇಕ್ಕಿದ್ದೀನಿ. ಡ್ಯೂಕು ನಿಮಗೆ ಚೈನ್ ಸ್ಪ್ರಾಕೆಟ್ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ನೀವು ಹೈವೇದಲ್ಲೆಲ್ಲ ಹೋಗ್ಬೇಕಾದ್ರೆ ಗಾಳಿಗೆ ತೂರಾಡುತ್ತೆ ಗುರು. ಇದು ಒಳ್ಳೆ ವೆಯ್ಟ್ ಗಾಡಿ. ಡ್ಯೂಕ್ನ ನಾನು ಅದಕ್ಕೇನೆ ಇಸ್ಕೊಂಡಿಲ್ಲ. ಆಮೇಲೆ ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಎಲ್ಲ ಬೈತಾ ಇದ್ರು ಏನಕ್ಕೆ ಆ ಗಾಡಿ ಅಂತ. ಸೊ ಅದಕ್ಕೆ ನಾನು ಆ ಗಾಡಿನ ಇಸ್ಕೊಂಡಿಲ್ಲ. ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಗಾಡಿ ತಂದಾಗಿಂದಾನು ನಾನು ಟೈರ್ನೇ ಚೇಂಜ್ ಮಾಡಿಸಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಟೈರಿನ ಹೆಂಗಿದೆ ಅಂತ ಹೇಳ್ತೀನಿ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಕಂಪ್ಲೀಟ್ ಟೈರೇ ಸೌದೋಗ್ಬಿಟ್ಟಿದೆ. ಆದರೂ ಗಾಡಿ ಇನ್ನೂ ಪೀಸಾಗಿ ಓಡ್ತೈತೆ. ಪೀಸ್ ಗ್ರಿಪ್ಪು MRF ಟೈರು. ಶೋರೂಮಲ್ಲಿ ಏನು ಕೊಟ್ಟಿದ್ರೋ ಅದೇ ಟೈರೇನೆ ಹಾಕ್ಸಿರೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಈ ಥರ ನಿಮಗೆ ಬಾಳಿಕೆ ಮಾತ್ರ ನಮ್ಮ ಗಾಡಿ NS ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ. ಇದೆಲ್ಲ ನಿಮಗೆ ಪ್ಲಸ್ ಪಾಯಿಂಟು. ನಿಮ್ಗೆ ಇವಾಗ ಮೈನಸ್ ಪಾಯಿಂಟ್ ಏನು ಅಂತಲೂ ತಿಳಿಸ್ಕೊಡ್ತೀನಿ, ಬನ್ನಿ. ನೆಕ್ಸ್ಟ್ ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ, ಬನ್ನಿ, ಈ ಓಡೋ ಮೀಟರ್ ಇದೆಯಲ್ಲ, ಈ 0 to 12 ಅಂತ ಕಾಣಿಸ್ತಾ ಇದೆಯಾ ಈ ಓಡೋ ಮೀಟರು. ಈ ಓಡೋ ಮೀಟರು ನಾವು ಎಷ್ಟು ಸ್ಪೀಡಾಗಿ ಹೋಗ್ತೀವೋ, ನಾವು ಒಂದು 6000 RPMಗೆಲ್ಲ ಹೋಗ್ಬಿಟ್ಟಿದ್ದೀವಿ ಅಂದರೆ ಆ ಓಡೋ ಮೀಟರು ಒಳಗಡೆನೆ ವೈಬ್ರೇಷನ್ ಗಿರ್ರ ಅಂತೆ, ಒಳಗಡೆನೆ ವೈಬ್ರೇಷನ್ನು. ಸೊ ಇದೆರಡು ನನಗೆ ಬೇಸಿಕ್ಕು. ಇನ್ನೊಂದು ಏನು ಹೇಳಿದ್ರೆ ಚೈನ್ ಸ್ಪ್ರಾಕೆಟ್ನ ನೀವು ನೋಡ್ಬೋದು. ಬನ್ನಿ ಇಲ್ಲಿ ತೋರಿಸ್ತೀನಿ. ಇದು ನನ್ನ ಗಾಡಿ ತಗೊಂಡಾಗಿಂದನೂ 3ನೇ ಚೈನ್ ಸ್ಪ್ರಾಕೆಟ್ ಹಾಕ್ಸಿರೋದು. ಓಕೆನಾ? ತುಂಬ ಇಶ್ಯೂ ಬರುತ್ತೆ ಚೈನ್ ಸ್ಪ್ರಾಕೆಟು. ಪಲ್ಸರ್ ಅಂದಮೇಲೆ ನಿಮ್ಗೆ ಗೊತ್ತಿರ್ಬೋದು, ಪಲ್ಸರ್ ಅಂದಮೇಲೆ ಚೈನ್ ಸ್ಪ್ರಾಕೆಟ್ ಬಂದೇ ಬರುತ್ತೆ. ಅದೊಂದು ಚೈನ್ ಸ್ಪ್ರಾಕೆಟ್ ಫುಲ್ ಸೆಟ್ ಚೇಂಜ್ ಮಾಡ್ಸೋಕ್ಕೆ 8,000 ಗುರು. ಒಂದು ಸಲ ಚೇಂಜ್ ಮಾಡ್ಸೋಕ್ಕೆ 8,000.
ಸೊ ಈ ಮೂರೂ ಮೇಯ್ನು ಪ್ರಾಬ್ಲಮ್ಮು, ಇನ್ನೇನು ಪ್ರಾಬ್ಲಮ್ ಇಲ್ಲ. ಈ ಮೂರು ಮಾತ್ರ ಹೆವಿ ಪ್ರಾಬ್ಲಮ್ ಗುರು. ಇಷ್ಟು ಬಿಟ್ಟರೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನಮ್ಮ ಬಾಯ್ಸ್ ಮಾಡಿರೋದು, ನಮ್ಮ ಮನೆ ಹತ್ರ ಯಾವುದೋ ಒಂದು ಚಿಕ್ಕ ಹುಡುಗ ಒಂದು ಚಿಕ್ಕದಾಗ ಒಂದು ತೂತು ಮಾಡಿದರೆ ಅದನ್ನ ನಮ್ಮ ಬಾಯ್ಸ್ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ತೋರ್ಸಪ್ಪ ನೋಡಿ, ನಮ್ಮ ಹುಡುಗರು ಬೆರಳು ಬಿಟ್ಟು ಇದನ್ನು ಏನು ಮಾಡಿದ್ದಾರೆ ಹೇಳಿ? ಊರು ಬಾಗ್ಲು ಮಾಡಿದ್ದಾರೆ ನಮ್ಮ ಬಾಯ್ಸು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಹುಡುಗರು ನಮ್ಮನ್ ಯಾವುದನ್ನು ಬಿಡಲ್ಲ ಅಂತಾರೆ ಗುರು, ಬೇಜಾರು. ಸೊ ಫ್ರೆಂಡ್ಸ್, ಇದು ನನ್ನ ಗಾಡಿ ರಿವ್ಯೂ. ಸೊ ಈ ಗಾಡಿನ ನಾನು ತಗೊಂಡು ಇವತ್ತಿಗೆ 6 ಇಯರ್ಸ್ ಆಗಿದೆ. ಇವತ್ತವರೆಗೂ ಎಲ್ಲೂ ನನಗೆ ತೊಂದರೆ ಕೊಟ್ಟಿಲ್ಲ, ಎಲ್ಲೂ ನನಗೆ ಬೇಜಾರು ಮಾಡಿಲ್ಲ. ಪೆಟ್ರೋಲ್ ಖಾಲಿ ಆದಾಗ ಮಾತ್ರ ಕೈ ಕೊಟ್ಟಿದೆ, ಇನ್ನೆಲ್ಲೂ ಕೈ ಕೊಟ್ಟಿಲ್ಲ. ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಸೊ NSನ ಯಾರ್ಯಾರು ತಗೋಬೇಕು ಅಂತ ಇದ್ದೀರೋ ಕಣ್ಣು ಮುಚ್ಕೊಂಡು ಆರಾಮಾಗಿ ತೊಗೊಳ್ಳಿ. ಡ್ಯೂಕು ತೊಗೊಳ್ಳಿ, ಬಟ್ ನೀವು ಡ್ಯೂಕ್ನ ಇತ್ತೀಚೆಗೆ ಬರ್ತಾ ಇರೋ ಡ್ಯೂಕ್ನ 2024 ಮಾಡಲ್ ಡ್ಯೂಕ್ ನೋಡಿದ್ದೀರಾ? ಆ ಡ್ಯೂಕ್ ಬಂದು ಇಂಜಿನ್ ಪ್ರಾಬ್ಲಮ್ ತುಂಬ ಬರ್ತಾಯಿದೆ. ಸೊ ಇಂಜಿನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಂದ್ರೆ ನಾನು ಹೇಳೋವಂಥದ್ದು ಮೋಟೋಲ್ ಸಿಂಥೆಟಿಕ್ 20 to 50 ವಾಟ್ಸ್ ಸಿಂಥೆಟಿಕ್ ಆಯಿಲೇ ಹಾಕಿ 100%. 2018 ಯಾರ ಹತ್ರ ಗಾಡಿ ಇದೆಯೋ ಅವರು. ಸೊ BS6ಗೆ ನನಗೆ ಗೊತ್ತಿಲ್ಲ ಗುರು. ಸೊ ಫ್ರೆಂಡ್ಸ್, ಇದಿಷ್ಟು ನನ್ನ ಗಾಡಿ ರಿವ್ಯೂ ಹೆಂಗಿತ್ತು. ಸೊ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.